ಓಕೆ, ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇಬ್ಬರು ಅತಿಥಿಗಳು ನಮ್ಮೊಂದಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ ಹಿರಿಯ ವಕೀಲರಾದಂಥ ಗಣಪತಿ ಪ್ರಸನ್ನ ಅವರು. ಸರ್, ತಮಗೆ ರಾ ನ್ಯೂಸ್ಗೆ ಸ್ವಾಗತ. ಅದೇ ರೀತಿ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂಥ ರಾಜೇಂದ್ರ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಗಣಪತಿ ಪ್ರಸನ್ನ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ, ಇವತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶವು ಗಂಭೀರವಾದಂಥ ಕಾನೂನು ದೌರ್ಬಲ್ಯಗಳಿಂದ ಬಳಲುತ್ತಾ ಇದೆ. ಜಾಮೀನು ನೀಡಲು ಯಾವುದೇ ವಿಶೇಷ ಅಥವಾ ಬಲವಾದ ಕಾರಣಗಳನ್ನು ದಾಖಲಿಸಲು ಆದೇಶವು ವಿಫಲವಾಗಿದೆ. ಇದು ಒಂದು ರೀತಿಯಾದಂಥ ಮೆಕ್ಯಾನಿಕಲ್ ಎಕ್ಸಸೈಸ್ ಇದ್ದಂಗಿದೆ ಅಂತ ಏನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪನ್ನು ಉಲ್ಲೇಖಿಸಿ ಮಾತನಾಡಿದೆ. ಸರ್, ಇದನ್ನು ಯಾವ ರೀತಿ ಅರ್ಥೈಸಿಕೊಳ್ಳಬಹುದು? ಇದ್ರಲ್ಲಿ ಏನಂತ ಹೇಳಿದ್ರೆ, ಇವತ್ತು ಬಂದಿರತಕ್ಕಂತ ಒಂದು ಸುಪ್ರೀಂ ಕೋರ್ಟಿನ ಏನು ಆದೇಶ ಇದೆ, ಬೇಲ್ ಕ್ಯಾನ್ಸಲೇಷನ್, ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂತ ಒಂದು ಜಜ್ಮೆಂಟ್. ಇದು ನಾವು ಲಾಯರ್ಗಳು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಜಡ್ಜೇನೆ ಮತ್ತೊಬ್ರು ಜಡ್ಜ್ ಏನ್ ಜಸ್ಟಿಸ್ ಪಡ್ರಿವಾಲಾ ಅಂತ ಇದ್ದಾರೆ, ಅವರೇ ಈ ಜಡ್ಜ್ಮೆಂಟ್ ಅನ್ನ ಭಾರಿ ಅಪ್ರಿಸಿಯೇಟ್ ಮಾಡ್ಯಾರೆ. ಭಾರಿ ಚೆನ್ನಾಗಿ, ಭಾರಿ ಒಂದು ಪಾಂಡಿತ್ಯ ಪೂರ್ಣವಾಗಿ, ವರ್ಣಿಸಲಾಗದ ಒಂದು ಇದರಲ್ಲಿ ಜಡ್ಜ್ಮೆಂಟ್ ಅನ್ನ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸುಮಾರು ಜಡ್ಜ್ಮೆಂಟ್ನೆಲ್ಲ ಕೋಟ್ ಮಾಡಿ, ಯಾಕಂದ್ರೆ ಬೇಲ್ ಈಸ್ ಎ ರೂಲ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಬಟ್ ಕ್ಯಾನ್ಸಲ್ ಮಾಡೋದಿದೆಯಲ್ಲ, ಅದಕ್ಕಿಂತ ಮೋರ್ ಹರ್ಕ್ಯುಲಿಯನ್ ಟಾಸ್ಕ್ ಅದು. ಕ್ಯಾನ್ಸಲೇಷನ್ಗೆ ಭಾರಿ ಮೆಟೀರಿಯಲ್, ಸೋ ಮೆನಿ ಥಿಂಗ್ಸ್ ಆರ್ ರಿಕ್ವೈರ್ಡ್ ಫಾರ್ ಕ್ಯಾನ್ಸಲೇಷನ್ ಆಫ್ ಬೇಲ್, ಬಿಕಾಸ್ ಕ್ವಶನ್ ಆಫ್ ಲಿಬರ್ಟಿ ಆಫ್ ಸಮ್ ಪರ್ಸನ್. ಇಂಥ ಇದರಲ್ಲಿ ಈ ಕ್ಯಾನ್ಸಲೇಷನ್ ಆಫ್ ಬೇಲ್, ಇಟ್ ಇಸ್ ಎ ಗ್ರೇಟ್ ಮೆಸೇಜ್ ಟು ದ ನೇಷನ್. ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಮಾತ್ರ ಈ ತರ ಬೇಲ್ ಈ ತರ ಕ್ಯಾನ್ಸಲ್ ಮಾಡ್ತಾರೆ. ಜನರಲಿ ನಾರ್ಮಲ್ ಕೇಸಸ್ ಎಲ್ಲ ಈ ತರ ಬೇಲ್ ಸುಮ್ಮನೆ ಇದೆ. ಇದ್ರ ಯಾಕಂದ್ರೆ ರಿಯಲ್ ಮತ್ತೆ ಇಮಿನೆಂಟ್ ಥ್ರೆಟ್ ಇದೆ ಅಂತ ಜಡ್ಜ್ ಅದನ್ನ ನೋಟ್ ಮಾಡ್ತಾರೆ ತಮ್ಮ ಜಡ್ಜ್ಮೆಂಟ್ ಅಲ್ಲಿ. ಫೇರ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಮಾಡಕ್ ಆಗೋದಿಲ್ಲ, ರಿಯಲ್ ಥ್ರೆಟ್ ಇದೆ, ಅನ್ಫಿಟ್ ಫಾರ್ ಬೇಲ್ ಅಂತಾನೆ ಬರೆದಿದ್ದಾರೆ ಅಲ್ಲಿ. ನೀವು ಪ್ಯಾರಾ ನಂಬರ್ 23/9 ಬಂದ್ರೆ, ಯಾಕಂದ್ರೆ ಇದು ಟೋಟಲ್ 66 ಪೇಜ್ ಆಫ್ ಜಡ್ಜ್ಮೆಂಟ್, ಟೋಟಲ್ 27 ಪ್ಯಾರಾ ಇದೆ, ಸಬ್ ಪ್ಯಾರಾ ಸುಮಾರು ಇದೆ. 66 ಪೇಜ್ ಅಲ್ಲಿ 23.9ನೇ ಪ್ಯಾರಾದಲ್ಲಿ ಅನ್ಫಿಟ್ ಫಾರ್ ಬೇಲ್ ಅಂತ ಸ್ಪೆಸಿಫಿಕ್ ಆಗಿ ಬರ್ದಿಯ ಜಡ್ಜ್. ಆಮೇಲೆ ಈ ಸೆಲೆಬ್ರಿಟಿ ರೋಲ್ ಮಾಡೆಲ್ ಈ ತರ ಇರೋರು ರಾಂಗ್ ಮೆಸೇಜ್ ಹೋಗುತ್ತೆ ಸೊಸೈಟಿಗೆ ಅಂತ. ಆಲ್ಮೋಸ್ಟ್ ಆಲ್ ಎಲ್ಲಾ ತರದ್ದು ಏನೇನ್ ಘಟನೆಗಳು ನಡೆದಿದೆ ಆಫ್ಟರ್ ಅರೆಸ್ಟ್, ಆಫ್ಟರ್ ಬೇಲ್ ಆದ್ಮೇಲೆ ಎಲ್ಲದನ್ನು ಸಬ್ಸಿಕ್ವೆಂಟ್ ಕಂಡಕ್ಟ್ ಅಂತ ಸುಪ್ರೀಂ ಕೋರ್ಟ್ ಅವರು ಗಣನೆಗೆ ತಗೊಂಡು ಇದನ್ನ ಮಾಡಿದ್ದಾರೆ. ಇದು ಒನ್ ಆಫ್ ದಿ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಇದೀಗ, ರಿಮಾರ್ಕಬಲ್ ಜಡ್ಜ್ಮೆಂಟ್. ಗಣಪತಿ ಪ್ರಸನ್ನ ಅವರು, ಈಗ ಹೈಕೋರ್ಟ್ನ ಆದೇಶ ಒಂದು ಗಂಭೀರವಾದ ದೌರ್ಬಲ್ಯಗಳಿಂದ ಬಳಲ್ತಾ ಇದೆ ಅಂತ ಏನು ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಲ್ಲ ಸರ್. ಈಗ ತಾವೇ ಹೇಳಿದ ಪ್ರಕಾರದಲ್ಲಿ ಜಾಮೀನನ್ನು ನಿರಾಕರಿಸೋದು ಒಂದು, ಆದರೆ ಕೊಟ್ಟಂತಹ ಜಾಮೀನನ್ನು ರದ್ದುಪಡಿಸೋದು ಇದೆಯಲ್ಲ ಸರ್. ಅಂದರೆ ಈಗ ಹೈಕೋರ್ಟ್ ಮೇಲೆ ನಂಬಿಕೆ ಇಟ್ಟವರು, ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಟ್ಟವರು, ಇದು ಹೇಗೆ ಜನಸಾಮಾನ್ಯರು ಅರ್ಥೈಸ್ಕೋಬೇಕು ಅಂತ ನಾನು ಕೇಳಿದ ಪ್ರಶ್ನೆ. ಏನಾಗಿದೆ ಅಂತ ಹೇಳಿದ್ರೆ, ಹೈಕೋರ್ಟ್ ಅವರು ಸಮ್ ವಿಟ್ನೆಸ್ ಸ್ಟೇಟ್ಮೆಂಟ್ ಗಳನ್ನೆಲ್ಲ ಆಲ್ರೆಡಿ ದೇ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಅದರಲ್ಲಿ ವೇರಿಯೇಷನ್ ಇದೆ, ಇದರಲ್ಲಿ ಡೇಟ್ ಡಿಲೇ ಇದೆ, ಮತ್ತೊಂದು ಇದೆಲ್ಲ ಮ್ಯಾಟರ್ ಆಫ್ ಟ್ರಯಲ್, ಬೇಲಿಗಲ್ಲ. ಬೇಲಿಗೆ ಏನಾದ್ರು ನೆಕ್ಸ್ಟ್ ಏನಾದ್ರು ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಾರಾ, ಮತ್ತೊಂದು ಆಗ್ತಾರಾ ಅಂತ ಕ್ವಶನ್ ಬರುತ್ತೆ. ಯಾಕಂದ್ರೆ ನಮ್ಮ ಈ ಜಡ್ಜ್ಮೆಂಟ್ ನೀವು ಒಳಗಡೆ ಪ್ಯಾರಾಸ್ ಅನ್ನ ಓದ್ಕೊಂತ ಬಂದ್ರೆ, ದಿ ಸುಪ್ರೀಂ ಕೋರ್ಟ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಸೋ ಮೆನಿ ಸಬ್ಸಿಕ್ವೆಂಟ್ ಕಂಡಕ್ಟ್ ಅಂಡ್ ಇನ್ಸೈಡ್ ದ ಜೈಲ್ ಆಲ್ಸೋ. VIP ಟ್ರೀಟ್ಮೆಂಟ್, 5 ಸ್ಟಾರ್ ಟ್ರೀಟ್ಮೆಂಟ್ ಅಂತ ಎಲ್ಲ ಸ್ಪೆಸಿಫಿಕ್ ಆಗಿ ಬರ್ಕೊಂತ ಬರ್ತಾರೆ ಜಡ್ಜಸ್. ರಿಯಲ್ ಥ್ರೆಟ್ ಇದೆ ಅಂತ ಹೇಳ್ತಾರೆ ಇದರಲ್ಲಿ. ಯಾಕಂದ್ರೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಲ್ರೆಡಿ ಶೇರಿಂಗ್ ಸ್ಟೇಜ್ ಜೊತೆ ಶೇರ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ವಾಟ್ ಹ್ಯಾಪನ್ಸ್ ಟು ಫರ್ದರ್ ಅಂತ, ನಾಳೆ ಹಾಸ್ಟೆಲ್ ಆಗ್ತಾರೆ, ಮತ್ತೊಂದು ಆಗ್ತಾರೆ, ಥ್ರೆಟ್ ಇಂಟರ್ಫಿಯರ್. ಯಾಕಂದ್ರೆ ಜೈಲ್ ರೂಲ್ಸ್ ಅನ್ನೇ ಇವರು ಸಬ್ವರ್ಟ್ ಮಾಡ್ತಾರೆ ಅಂತ ಬರ್ದಿದ್ದಾರೆ ಜಡ್ಜರ್ ಒಳಗಡೆ. ಸಬ್ವರ್ಟಿಂಗ್ ದ ಪ್ರಿಸನ್ಸ್ ರೂಲ್ಸ್ ಅಂತ ಬರ್ದಿರ್ಬೇಕಾದ್ರೆ, ವಾಟ್ ಎಕ್ಸ್ಟೆಂಟ್ ದಿ ಅಪ್ರಿಯೆನ್ಷನ್ ಆಫ್ ದಟ್ ಸುಪ್ರೀಂ ಕೋರ್ಟ್ ತಲೆ ಒಳಗಡೆ ಬಂದಿದೆ ಅಂತ ತಾವು ಇದನ್ನ ಮಾಡ್ಕೊಬಹುದು. ಸೆಲೆಬ್ರಿಟಿ ಇರ್ಬೋದು, ಮತ್ತೊಂದು ಏನಾರು ಇರ್ಬೋದು. ಯಾಕಂದ್ರೆ ಸೋ ಮೆನಿ ಕೇಸಸ್ ಕೋಟ್ ಮಾಡ್ಯಾರ ಈ ಜಡ್ಜ್ಮೆಂಟ್ ಅಲ್ಲಿ. ಜಗನ್ಮೋಹನ್ ರೆಡ್ಡಿ ಕೋಟ್ ಮಾಡ್ತಾರೆ, ಬೇರೆ ಬೇರೆ ದೊಡ್ಡ ಯಾರ್ಯಾರು VIP ತರದ್ ಏನೇನ್ ಇದಾರೆ, ದೊಡ್ಡ ಪವರ್ ಅಲ್ಲಿ ಇದಾರೆ, ಪೊಲಿಟಿಕಲ್ ಪವರ್ಸ್ ಇರ್ಬೋದು, ಏನಾರು ಇರ್ಬೋದು, ಆ ಜಡ್ಜ್ಮೆಂಟ್ ಕೋಟ್ ಮಾಡಿ ಬರ್ದಿರೋ ಜಡ್ಜ್ಮೆಂಟ್ ಇದು. ಯಾಕಂದ್ರೆ ದಟ್ಸ್ ವೈ
ಇದನ್ನ ಎಲ್ಲಾ ರಿಜಿಸ್ಟ್ರಿ ಕಳಿಸ್ಬೇಕು, ಎಲ್ಲಾ ಜೈಲ್ ಸೂಪರಿಂಟೆಂಡೆಂಟ್ ಕಳಿಸ್ಬೇಕು ಅಂತ ಆಲ್ರೆಡಿ ಡೈರೆಕ್ಷನ್ ಆಲ್ಸೋ ದೇರ್ ಇನ್ ದಿಸ್ ಆರ್ಡರ್. ಹ್ಮ್. ಈಗ ಜಾಮೀನು ಹಂತದಲ್ಲಿ ನೀಡಲಾದಂಥ ಯಾವುದೇ ಅಭಿಪ್ರಾಯ ಇದೆಯಲ್ಲ ಸರ್, ಅದು ವಿಚಾರಣೆಯ ಸಂದರ್ಭದಲ್ಲಿ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾಡುವಂತಹ ಸಾಧ್ಯತೆ ಇದೆಯಾ, ಆ ಅಪಾಯ ಇದೆಯಾ ಅಂತ? ಅದನ್ನ ಜಡ್ಜ್ ಮೆನ್ಷನ್ ಮಾಡಿದ್ದಾರೆ. ಇದ್ರಲ್ಲಿ ತಗೊಂಡಿರೋ ಯಾವುದೇ ಕನ್ಸಿಡರೇಷನ್ ಟ್ರಯಲ್ ಗೆ ಮತ್ತೊಂದಕ್ಕೆ ಕನ್ಸಿಡರ್ ಮಾಡಂಗಿಲ್ಲ ಅಂತ. ಕರೆಕ್ಟ್. ಅಂದ್ರೆ ಟ್ರಯಲ್ ಇದೆ ಬೇರೆ, ಅದು ವಿಟ್ನೆಸ್ ಇಂದು ರಿಲಯಬಿಲಿಟಿ, ಕ್ರಾಸ್ ಎಕ್ಸಾಮಿನೇಷನ್, ಅವರ ವರ್ತಿನೆಸ್, ಕ್ರೆಡಿಟ್ ವರ್ತಿನೆಸ್, ಬಿಲೀವಬಲ್ ನಾಟ್, ಅದೆಲ್ಲ ನೆಕ್ಸ್ಟ್ ಟ್ರಯಲ್ ಸ್ಟೇಜ್ ಅಲ್ಲಿ ದ ಟ್ರಯಲ್ ಜಡ್ಜ್ ಇಸ್ ದ ಬೆಸ್ಟ್ ದಿಸ್ ಒನ್ ಅಂತ ಹೇಳಿದಾರೆ ಅವರು. ನಾವ್ ಈ ಸ್ಟೇಜ್ ಅಲ್ಲಿ ಅದೇನು ತಗೊಳಕ್ ಬರಲ್ಲ. ಈ ಇದ್ರಲ್ಲಿ ನಾವೇನ್ ತಗೊಂಡಿದೀವಿ ದಟ್ ಶುಡ್ ನಾಟ್ ಅಫೆಕ್ಟ್ ದಿ ಮೆರಿಟ್ಸ್ ಆಫ್ ದಿ ಕೇಸ್ ಅಂತ. ಕರೆಕ್ಟ್. ಆಲ್ ರೈಟ್.